ಪುತ್ತೂರಿನ ದರ್ಬೆಯ ಜೆರಾಕ್ಸ್ ಅಂಗಡಿಯಲ್ಲಿ ನಡೆದಂತಹ ಚಿಕ್ಕ ಗಲಾಟೆ ಈಗ ದಕ್ಷಿಣ ಕನ್ನಡದಲ್ಲಿ ಕೋಮು ವೈಷಮ್ಯಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಒಂದು ಬಂದ್ ಕೂಡ ಪುತ್ತೂರಿನ ಒಂದಿನ ಬಂದ್ ಮಾಡಲಾಗಿದೆ. ಹಾಗೇನೆ 31ಕ್ಕೆ ಪುತ್ತೂರು ಚಲೋ ಅನ್ನೋ ಒಂದು ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಕರೆದಿಟ್ಟಿರುವಂತದ್ದು. ಇದೊಂದು ಚಿಕ್ಕ ಘಟನೆ, 300 ರೂಪಾಯಿಗೆ ನಡೆದಂತಹ ಒಂದು ಘಟನೆ ಇಷ್ಟು ದೊಡ್ಡ ಒಂದು ಕೋಮು ವೈಷಮ್ಯಕ್ಕೆ ಕಾರಣವಾಗ್ತದೆ. ಆದ್ರೆ ಆ ದಿನ ಅಲ್ಲಿ ಏನು ನಡೆದಿತ್ತು, ಏನೆಲ್ಲ ಆಯ್ತು ಅನ್ನೋದಕ್ಕೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಒಂದು ಕುಟುಂಬ ಇದೆ, ಅವರನ್ನೇ ಮಾತಾಡಿಸ್ತೀನಿ. ಆ ದಿನ ಏನಾಯ್ತು, ಪುತ್ತೂರಿನ ದರ್ಬೆಯ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಏನ್ ಘಟನೆ ನಡೀತು? ಯಾಕಂದ್ರೆ ನೀವು ಅಲ್ಲಿದ್ರಿ, ನೀವೇ ಅದಕ್ಕೆ ಸಾಕ್ಷಿ. ಏನಾಯ್ತು? ಪುತ್ತೂರಿನ ದರ್ಬೆಯ ಜೆರಾಕ್ಸ್ ಅಂಗಡಿಗೆ ನಾವು ಹೋದುದು. ಅಲ್ಲಿ ಆಧಾರ್ ಕಾರ್ಡ್ ಪ್ರಿಂಟ್ ತೆಗಿಲಿಕ್ಕೆ ಮತ್ತು ಬರ್ತ್ ಸರ್ಟಿಫಿಕೇಟ್ ಲ್ಯಾಮಿನೇಷನ್ ಮಾಡ್ಲಿಕ್ಕೆ ಹೋದ್ದು. ಅಲ್ಲಿ ಆಧಾರ್ ಕಾರ್ಡ್ ಅವರು ಸರಿ ಪ್ರಿಂಟ್ ಮಾಡಿ ಕೊಟ್ರು. ಆಗ ಬರ್ತ್ ಸರ್ಟಿಫಿಕೇಟ್ ಲ್ಯಾಮಿನೇಷನ್ ಮಾಡುವಾಗ ಅವರ ಮೆಷಿನ್ ಹಾಳಾಗಿ ಎಂತಾದಂತ ಗೊತ್ತಿಲ್ಲ, ಬರ್ತ್ ಸರ್ಟಿಫಿಕೇಟ್ ಅದರ ಒಳಗೆ ಹಾಕಿ ಹೊರಗೆ ಬರಲಿಲ್ಲ. ಅವ್ರು ನಮ್ ಜೊತೆ ಹಾಗೆ ಅಂತ ಹೇಳಿಲ್ಲ. ಅವರ ಒಬ್ಬರ ಸ್ಟಾಫ್ ಇದ್ದದಲ್ಲಿ ಅವರ ಮೇಡಮ್ಗೆ ಕಾಲ್ ಮಾಡಿ ಹೀಗೆ ಹೇಳ್ತಿದ್ರು, ಹೀಗೆ ಮಿಷನ್ ಒಳಗೆ ಹಾಕಿದ್ದೇನೆ, ಅದು ಹೊರಗೆ ಬರುವುದಿಲ್ಲ. ಆಗ ಅವ್ರು ಹೇಳಿದ್ರು ನಾನೀಗ ಬರ್ತೇನೆ ಅಂತ ಹೇಳಿದ್ರು. ಆಗ ಅವ್ರ ಸ್ಟಾಫ್ ಜೊತೆ ಎಂತಾಯ್ತು ಅಂತ ಕೇಳುವಾಗ ಅವ್ರು ಹೀಗೆ ಅದರೊಳಗೆ ಹೋಗಿದೆ, ಹೊರಗೆ ಬರುವುದಿಲ್ಲ, ಮೇಡಮ್ ಬರ್ತಾರೆ, ಈಗ ಮೇಡಮ್ ಬಂದು ಕೊಡ್ತಾರೆ, ತೆಗೆದು ಕೊಡ್ತಾರೆ ಅಂತ ಹೇಳಿದ್ರು. ಆಗ ನಾವು ಹೇಳಿದೆವು ಲೇಟ್ ಆಗ್ಬೋದಾ ಅಂತ ಕೇಳಿದ್ರು ಅವ್ರ ಜೊತೆ. ಆಗ ಅವರು ಇಲ್ಲ ಈಗ ಬರ್ತಾರೆ ಅಂತ ಹೇಳಿದ್ರು. ಆಗ ಅವ್ರು ಕೇಳಿದ್ರು ನಿಮ್ಗೆ ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಹೋಗಿ ಬನ್ನಿ ಅಂತ. ಒಂದು 15 ನಿಮಿಷ ನಾವು ವೇಟ್ ಮಾಡಿ ಅವರು ಬರ್ಲಿಲ್ಲ ಅಂತ ಹೇಳುವಾಗ ನಾವು ಅಲ್ಲಿಂದ ಹೋಗಿ ನಮಗೆ ಅಣ್ಣನ ಹೆಂಡತಿ ಮನೆಗೆ ಹೋಗ್ಲಿಕ್ಕಿತ್ತು, ಅಲ್ಲಿಗೆ ಹೋಗಿದ್ದೆವು. ಹೋಗುವಾಗ್ಲೇ ಅವರು ಕಾಲ್ ಮಾಡಿದ್ರು, ಈ ಮೇಡಮ್ ಕಾಲ್ ಮಾಡಿ ಹೇಳಿದ್ರು ನೀವು ಬನ್ನಿ. ಆಗ ನಾವು ಕೇಳಿದ್ವಿ ಬರ್ತ್ ಸರ್ಟಿಫಿಕೇಟ್ ಸರಿಯಾಗಿ ಸಿಕ್ಕಿತಾ ಅಂತ. ಆಗ ಅವ್ರು ಹೇಳಿದ್ರು ನೀವು ಬನ್ನಿ ಇಲ್ಲಿ ಮಾತಾಡುವ. ಆಗ ಮೊಬೈಲಲ್ಲಿ ಅವ್ರು ಎಂತ ಹೇಳಿಲ್ಲ, ಈಗ ಬರ್ನ್ ಆಗಿದೆ ಹಾಗೆಂತ ಹೇಳಿಲ್ಲ, ನೀವು ಬನ್ನಿ ಇಲ್ಲಿ ಮಾತಾಡುವ ಅಂತ ಕರೆದ್ರು. ಆಗ ನಾವು ಆಯ್ತು ಅಂತ ಹೇಳಿ ಹೋಗಿ ಬರ್ತೇವೆ ಅಂತ ಹೇಳಿ ಅಲ್ಲಿಗೆ ಅಣ್ಣನ ಹೆಂಡತಿ ಮನೆಗೆ ಹೋಗಿ ರಿಟರ್ನ್ ಮನೆಗೆ ಹೋಗುವಾಗ ಅಲ್ಲಿಗೆ ಹೋದ್ದು. ಒಂದು 4:15 ಆಗುವಾಗ ಆ ಸೈಬರಿಗೆ ಹೋಗಿ ಜೆರಾಕ್ಸ್ ಅಂಗಡಿಗೆ ಹೋಗಿ ಅವ್ರ ಜೊತೆ ಕೇಳುವಾಗ ಅಲ್ಲಿ ಆಗ ಕೂಡ ಸ್ಟಾಫ್ ಮಾತ್ರ ಇದ್ರು. ಆಗ ಅವ್ರು ಹೇಳಿದ್ರು ಮೇಡಮ್ ಬಂದು ಹೋದ್ರು, ನೀವು ಬರುವುದಿಲ್ಲ ಅಂತ ಅನ್ಕೊಂಡು ಹೋದ್ರು ಅಂತ ಹೇಳಿದ್ರು. ಆಗ ನಾವು ಹೇಳಿದ್ರು ನೀವೆಲ್ಲ ಕರೆದದ್ದು, ಇದು ಈಗೆಂತ ಮಾಡುದು, ಬರ್ತ್ ಸರ್ಟಿಫಿಕೇಟ್ ಎಲ್ಲಿ ಉಂಟು ಅಂತ ಕೇಳುವಾಗ ಅವ್ರು ಹೇಳಿದ್ರು ಅವರು ಫಸ್ಟ್ ಕೊಡ್ಲೇ ಇಲ್ಲ, ಈ ಬರ್ತ್ ಸರ್ಟಿಫಿಕೇಟ್ ಈಗ ಬರ್ನ್ ಆದದನ್ನು ಕೊಡ್ಲೇ ಇಲ್ಲ. ಅವ್ರು ಹೇಳಿದ್ರು ಈಗ ಬರ್ತ್ ಸರ್ಟಿಫಿಕೇಟ್ ಆಗಿದೆ, ನೀವು ಬೇರೆ ಮಾಡ್ಕೊಡ್ಬೇಕಂತೆ ಮೇಡಮ್ ಹೇಳಿದ್ರು ಅಂತ. ನಾವು ಹೇಳಿದ್ರು ನೀವು ಬರ್ತ್ ಸರ್ಟಿಫಿಕೇಟ್ ಕೊಡಿ, ಎಂತ ಆಗಿದೆ ಅಂತ ನೋಡ್ತೇನೆ ಅಂತ ಹೇಳುವಾಗ ಅವ್ರು ಕೊಟ್ಟಾಗ ಅಂತ ಬರ್ನ್ ಆಗಿ ಅದನ್ನ ಎಂತ ಸರಿ ಮಾಡ್ಲಿಕ್ಕೆಲ್ಲ ಆಗ್ಲಿಕ್ಕಿಲ್ಲ. ಆಗ ನಾವು ಹೇಳಿದೆವು ಮೇಡಮ್ ಫೋನ್ ಕೊಡಿ ಅಂತ. ಅವರು ಹೇಳಿದ್ರು ನೀವು ಮೇಡಮ್ ಜೊತೆ ಮಾತಾಡಿ ಅಂತ. ಆಗ ಫೋನ್ ಕೊಟ್ರು. ಫೋನ್ ಕೊಡುವಾಗ ಅವ್ರು ಹೇಳಿದ್ರು, ನಾವು ಹೇಳಿದೆ ನನಗೆ ಸೋಮವಾರಕ್ಕೆ ಅಪಾಯಿಂಟ್ಮೆಂಟ್ ತೆಗಿಲಿಕ್ಕೆ ಉಂಟು, ಈಗ ನೀವು ಮಾಡಿ ಕೊಡ್ತೀರಾ ಸೋಮವಾರ ಬೆಳಿಗ್ಗೆ ನನಗೆ ಪಾಸ್ಪೋರ್ಟ್ ಆಫೀಸಿಗೆ ಹೋಗುವಾಗ ಕೊಟ್ಟರು ಆಗ್ಬೋದು, ಅಲ್ಲಾದ್ರೆ ನೀವು ಹಣ ಕೊಡಿ ಅಂತ ಹೇಳಿದ್ರು, ಇದು ಹೊಸತು ಮಾಡ್ಲಿಕ್ಕೆ ಹಣ ಕೊಡಿ ಅಂತ. ಆಗ ಅವ್ರು ಹೇಳಿದ್ರು ಇಲ್ಲ ಆಗ್ಲಿಕ್ಕಿಲ್ಲ, ಸೋಮವಾರಕ್ಕೆಲ್ಲ ಆಗ್ಲಿಕ್ಕಿಲ್ಲ, ನಮಗೆ ಇಷ್ಟ ಇರುವಾಗ ಮಾಡಿ ಕೊಡ್ತೇವೆ. ಆಗ ನಾವು ಆಗ ಅಲ್ಲಿ ಸ್ವಲ್ಪ ಮಾತಾಡಿ ಕಟ್ ಮಾಡಿದೆವು. ಆಗ ನಾವು ಅವರ ಜೊತೆ ಈ ಸ್ಟಾಫ್ ಜೊತೆ ಮಾತಾಡುವಾಗ ಸ್ಟಾಫ್ ಎಂತ ಮಾತಾಡುದಿಲ್ಲ, ಮೇಡಮ್ ಹೇಳಿಲ್ವಾ ಅಂತ ಅಷ್ಟೇ ಹೇಳುದು ನಮ್ಮ ಜೊತೆ. ಆಗ ನಾವು ಅಲ್ಲಿಂದ ಮಾಡೋಟಾಗಿತ್ತು. ನಮಗೆ ಮನೆಗೆ ಹೋಗುವಾಗ ಸುಳ್ಳೆ ಕಿತ್ಬೇಕಲ್ಲ. ಆಗ ಮನೆಗೆ ಹೋಗುವಾಗ ಕಾರಿಗೆ ಹತ್ತಿ ಮನೆಗೆ ಹೋಗುವಾಗ ಅವ್ರು ಬಂದ್ರು, ಈ ಮೇಡಮಿನ ಮಗ ಮತ್ತು ಮಗಳಿದ್ರು ಕಂತದ್ದು. ಆಗ ಅವರು ಬಂದು ಕಾರಿಂದ ನಮ್ಮನ್ನು ಕರೆದದ್ದು, ವಾಪಸ್ ರಿಟರ್ನ್ ಕರೆದು ಅವರು ಹೇಳಿದ್ರು ಇದು ಈಗೆಂತ. ನಾನು ಹೇಳಿದ್ರೆ ನೀವು ಒಂದಾದ್ರೆ ನೀವು ಸೋಮವಾರಕ್ಕೆ ಬೆಳಿಗ್ಗೆ ಆಗುವಾಗ ನಂಗೆ ಬರ್ತ್ ಸರ್ಟಿಫಿಕೇಟ್ ಮಾಡಿ ಕೊಡ್ಬೇಕು, ಅದಾದ್ರೆ ನೀವು 300 ರೂಪಾಯಿ ಕೊಡ್ಬೇಕು. ನಾನು ಒಬ್ಬರ ಜೊತೆ ಕೇಳಿದೆ ಅದಕ್ಕಿಂತ ಮುಂಚೆ ಎಷ್ಟಾಗ್ಬೋದು ಒಂದು ಸರ್ಟಿಫಿಕೇಟ್ ತೆಗಿಲಿಕ್ಕೆ ಅಂತ, ಬರ್ತ್ ಸರ್ಟಿಫಿಕೇಟ್. ಆಗ ಅವ್ರು ಹೇಳಿದ್ರು 300 ರೂಪಾಯಿ ಆಗ್ತದೆ ಅಂತ. ಆ 300 ರೂಪಾಯಿ ಅವ್ರ ಜೊತೆ ಕೇಳಿದ್ರು. ಆಗ ಅವ್ರು ಹೇಳಿದ್ರು ಇಲ್ಲ ಆಗುದಿಲ್ಲ, 100 ರೂಪಾಯಿ ಬೇಕಾದ್ರೆ ಕೊಡುವ, 100 ರೂಪಾಯಿ ಆಗುದು ಅಂತ. ಆಗ ನಾನು ಹೇಳಿದೆ ನೀವು ಮಾಡಿ ಕೊಡಿ, ಆದ್ರೆ 100 ರೂಪಾಯಿಗೆ ಆದ್ರೆ ನಿಮಗೆ 200 ರೂಪಾಯಿ ಲಾಭ ಅಲ್ವಾ, ನೀವು ಮಾಡಿ ಕೊಡಿ ಅಂತ ಹೇಳಿದ್ರು. ಆಗ ಅವ್ರು ಹೇಳಿದ್ರು ಅದೆಲ್ಲ ಆಗ್ಲಿಕ್ಕಿಲ್ಲ, 300 ರೂಪಾಯಿ ಕೊಟ್ರೆ ನೀವು ಮಾಡ್ತೀರಾ ಅಂತ ಹೇಳಿ ಬೈದು ಅವರು 200 ರೂಪಾಯಿ ಈ ಆಧಾರ್ ಕೊಡ್ತೇನೆ ಅಂತ ಹೇಳಿ 200 ರೂಪಾಯಿ ಆಧಾರ್ ಕಾರ್ಡ್ ಪ್ರಿಂಟ್ ತೆಗ್ದಿದ್ದಲ್ಲ ಅದನ್ನು ಮೈನಸ್ ಮಾಡಿ 100 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ನಾವು ಆಯ್ತು 100 ರೂಪಾಯಿ ಸಾಕು ಕೊಡಿ ಅಂತ ಹೇಳುವಾಗ ಅವರು ಕೊಡ್ಲಿಕ್ಕೆ ನೋಡುವಾಗ ಅವರ ಮಗ ಎಂತೆಲ್ಲ ಬೈದ್ರು ಅವರು. ಅಮ್ಮನಿಗೆ ನಮ್ಮ ಅಪ್ಪ ಅಮ್ಮ ತೀರೋಗಿದ್ದಾರೆ, ಅಪ್ಪ ಅಮ್ಮನಿಗೆ ಮತ್ತೆ ಬೇಡ ಅದೆಂತೆಲ್ಲ ವರ್ಡ್ಸ್ ಯೂಸ್ ಮಾಡುವಾಗ ನನ್ನ ಮೊಬೈಲ್ ತೆಗೆದು ವಿಡಿಯೋ ಮಾಡ್ಲಿಕ್ಕೆ ನೋಡುವಾಗಲೇ ಅವರು ಈ ಮೇಡಮ್ನವರು ಹೊಡೆದದ್ದು ಫಸ್ಟ್. ಅಲ್ಲಿ ಗಲಾಟೆ ಸ್ಟಾರ್ಟ್ ಮಾಡಿದೆ ಅವರ ಮಗ ಮತ್ತು ಅವರು. ಈ ಹೊಡೆದಾಗಲೇ ಇವನ್ ರಿಟರ್ನ್ ಏನು ಹೊಡಿಲಿಲ್ಲ ಅವರಿಗೆ. ಅವರ ಮಗ ಅಲ್ಲಿಂದ ಬೆಂಚಿಂದ ಹಾರಿ ಬಂದು ಇವನಿಗೆ ಸರಿ ಕೊಟ್ಟದು, ಇವನಿಗೆ ಆ ಮೇಡಮ್ ಇವಳಿಗೆ ಎಲ್ಲರಿಗೂ
ಸರಿ ಕೊಟ್ಟು ನನ್ನ ಕೈಲಿ ಮಗು ಇತ್ತು. ನಾವೊಂದು ಜಗಳ ಮಾಡ್ಲಿಕ್ಕೆ ಹೋಗುದಾದ್ರೆ ನಾವು ಮಗುವನ್ನು ಇಟ್ಕೊಂಡು ಹೋಗ್ತಿರ್ಲಿಲ್ಲ ಜೆರಾಕ್ಸ್ ಅಂಗಡಿಗೆ. ಅಲ್ಲಿ ಜಗಳ ಮಾಡ್ಲಿಕ್ಕೆ ನಮಗೆ ಇದ್ದಿದ್ರೆ ಮತ್ತೆ ಅವರು ಸರಿ ಕೊಟ್ಟಿದ್ದಾರೆ. ಸಾಯಿಸ್ಲಿಕ್ಕೆ ನೋಡಿದ, ಅವನಿಗೆ ಒಂದು ಚಾನ್ಸ್ ಸಿಕ್ಕಿದ ಅಂತ ಆಗ ಓಡಿ ಬಂದಿದ್ದ ನಾವು ನೋಡಿಲಿಕ್ಕೆ. ಆ ಗಲಾಟೆ ನಡೀತಲ್ಲ, ಅದ ನಂತರ ನೀವು ಯಾರಿಗಾದ್ರೂ ಕರೆದ್ರ, ಅಲ್ಲಿ ಊರಿನವ್ರಿಗೆ ಯಾರಿಗಾದ್ರೂ ಕರೆದ್ರ? ಇಲ್ಲ, ನಾವು ಯಾರಿಗೂ ಫೋನ್ ಮಾಡಿಲ್ಲ. ಅಲ್ಲಿ ಸಿಸಿಟಿವಿ ನೋಡಿದ್ರೆ ಗೊತ್ತಾಗ್ಬೋದು. ನಮಗೆ ಒಡಿಯುವಾಗಲೇ ಸ್ವಲ್ಪ ಜನ ಸೇರಿದ್ರು. ಒಡಿಯುದು ಹೊರಗೆ ಬಂದು ಹೊಡೆದದಲ್ಲ, ಒಳಗಿಂದ ದುಃಖಿಕೊಂಡು ಹೋಗಿ ಹೊರಗೆ ಹೊಡೆದದ ಅವನು ಕಾರಿಗೆ ಹೊರಗಿಸಿ. ಆಗ ಅಲ್ಲಿ ಜನ ಸೇರಿದ್ರು, ಸ್ವಲ್ಪ ಜನ ಸೇರಿ ಅಲ್ಲಿ ಗಲಾಟೆನೇ ಆಗ್ಲಿಲ್ಲ. ನಮಗೆ ಅಲ್ಲಿ ಅಷ್ಟು ಜನ ನಮಗೆ ಪೆಟ್ಟು ಸಿಗುದನ್ನೇ ನೋಡಿ ನಿಂತದ್ದು. ಅಲ್ಲಿ ಆಚೆ ಸಂಗಮ ಹೋಟೆಲ್ನವರೆಲ್ಲ ಅವರು ಬಿಡಿಸಿ ನಂತರ ನೀವು ಹೊರಟಿ ಹೋದ್ರಿ. ಅದು ಗಲಾಟೆಲಾಗಿ ಮತ್ತೆ ಅವನಿಗೆ ಏದೇ ನೋವೆಲ್ಲ ಬಂದು ನಾವು ಹಾಸ್ಪಿಟಲ್ಗೆ ಹೋದೆವು ಅಡ್ಮಿಟ್ ಆಗ್ಲಿಕ್ಕೆ. ಹಾಸ್ಪಿಟಲ್ಗೆ ಹೋಗುವಾಗ ಅದರ ನಂತರ ಅಲ್ಲಿ ಪೊಲೀಸ್ ಜೀಪ್ ಹತ್ತಿಕೊಂಡು ಆದಂತ ಹೊರಗೆ ಎಳೆದು ಹೊಡೆದಂತ ಗಲಾಟೆ, ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ? ಅದಕ್ಕೂ ನಮಗೆಂತ ಸಂಬಂಧ ಇಲ್ಲ. ಅಲ್ಲಿ ನಡೆಯುವ ಆ ಘಟನೆ ನಡೆಯುವಾಗಲೇ ನಾವಲ್ಲಿ ಇಲ್ಲ, ನಾವು ಹಾಸ್ಪಿಟಲ್ ಅಲ್ಲಿ ಇರುವುದು. ನಾವು ಇದೆಲ್ಲ ಕಾಣುದು ಗವರ್ಮೆಂಟ್ ಹಾಸ್ಪಿಟಲ್ ನ್ಯೂಸ್ ನೋಡುವಾಗ ನಮಗೆ ಗೊತ್ತಾದ್ದು ಈಗೀಗ ಅಲ್ಲಿ ನಡೆದಿದೆ, ಇಷ್ಟು ಜನ ಸೇರಿದ್ದಾರೆ ಅಂತಲ್ಲ. ಮಾತ್ರ ಅಲ್ಲಿ ಸ್ವಲ್ಪ ಮುಸ್ಲಿಮ್ಸ್ ಸೇರಿದ್ರು, ಅವರು ಬರ್ಲಿಲ್ಲ ಆದ್ರೆ ಅವ್ರು ನಮ್ಮನ್ನು ಸಾಯಿಸ್ತಿದ್ರು, ಅದಂತೂ ಸತ್ಯ. ಅವ್ರು ಸಾಯಿಸ್ಲಿಕ್ಕೆ ನೋಡಿದ ಅವನು, ಆಗ ಹೊಡೆದಿದ್ದಾನೆ, ಈಗ ಹಿಡಿದು ಕೊಟ್ಟಿದ್ದಾನೆ, ಮುಷ್ಟಿಯಲ್ಲಿ ಹಿಡಿದು ಕೊಟ್ಟಿದ್ದಾನೆ. ಅಲ್ಲಿ ಮುಸ್ಲಿಂ ಸ್ವಲ್ಪ ಸೇರಿದ್ದಾರೆ, ಅವರು ಬರ್ಲಿಲ್ಲ ಆದ್ರೆ ಇವನು ಸಾಯಿಸ್ತಿದ್ದ. ಮತ್ತೆ ಸ್ವಲ್ಪ ನಡೆದ ಘಟನೆ, ಅದರ ನಂತರ ಏನೆಲ್ಲ ಘಟನೆ ನಡೀತು, ಅದಕ್ಕೂ ನಿಮ್ಮ ಕುಟುಂಬಕ್ಕೆ ಏನೋ ಸಂಬಂಧ ಅಥವಾ ನೀವು ಯಾರಂಗಾದ್ರೆ ಕರೆದಿದ್ದೀರಾ? ಇಲ್ಲ, ಯಾರಿಗೆ ಕರೀಲಿಲ್ಲ. ಅಲ್ಲಿ ಜಗಳ ಅದು ನಮಗೆ ಗೊತ್ತಾದ್ದೇ ನ್ಯೂಸ್ ನೋಡುವಾಗ, ನಮಗೆ ಅದಕ್ಕೆಂತ ಸಂಬಂಧ ಕೂಡ ಇಲ್ಲ. ಈಗ ಅಲ್ಲಿ ಈ ಒಂದು ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಅಂತ ಆಗ್ತಾ ಇದೆ, ಅದ ನಂತರ ಕೋಮು ವೈಷಮ್ಯಗಳು ನಡೀತಾ ಇದಾವೆ, ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಹೇಗೆ ನೋಡ್ತೀರಿ? ಇದು ಹಿಂದೂ ಮುಸ್ಲಿಂ ತೆಲ ಮಾಡುವ ಅವಶ್ಯಕತೆ ನಮಗೆ ಇರಲಿಲ್ಲ. ಯಾಕಂದ್ರೆ ಒಂದು ಹಿಂದೂ ಅಂಗಡಿಗೆ ನಾವು ಹೋಗ್ತಿರ್ಲಿಲ್ಲ. ಒಂದು ಹಿಂದೂ ಮುಸ್ಲಿಂ ತೆಲೆ ಅಲ್ಲಿ ಜಗಳ ಮಾಡ್ಲಿಕ್ಕೆ ಅನಿಸ್ಕೊಂಡಿದ್ರೆ ನಾವು ಒಂದು ಹಿಂದೂ ಅಂಗಡಿಗೆ ಹೋಗ್ತಿರ್ಲಿಲ್ಲ. ಮುಸ್ಲಿಂ ಈ ಘಟನೆ ಈಗ ಆ ರೀತಿಯಲ್ಲಿ ಟರ್ನ್ ಆಗಿದೆ, ಅದಕ್ಕೆ ಏನ್ ಹೇಳ್ತೀವಿ? ಅದಕ್ಕೆ ಅವರ ಅಧಿಕಾರಿಗಳು ಅವರ ಕಾಂಗ್ರೆಸ್ ಬಿಜೆಪಿ ಅವರ ಓಟಿಗೋಸ್ಕರ ಮಾಡ್ತಾರಂತ ಅನ್ಕೊಳ್ತೇನೆ. ನಮಗೆ ಅದಕ್ಕೆಂತ ಸಂಬಂಧ ಇಲ್ಲ. ಅದು ಆಗೆಲ್ಲ ಹಿಂದೂ ಮುಸ್ಲಿಂ ಕಾಂಗ್ರೆಸ್ ಬಿಜೆಪಿ ಅಂತೆಲ್ಲ ಮಾಡಬೇಡ ಅಂತಲೇ ಹೇಳುದು ನಾವು. ಈ ಒಂದು ಸಣ್ಣ ಘಟನೆಯಿಂದ ಇಷ್ಟು ದೊಡ್ಡ ಕೋಮುವಾದ ಸೃಷ್ಟಿಸುವುದು ಅಷ್ಟು ಒಳ್ಳೆಯದಲ್ಲ. ಈಗ ನೀವು ಏನಾದ್ರು ಕೇಸನ್ನು ವಾಪಸ್ ತಗೋತೀರಾ, ಹೇಗೆ? ನಿಮ್ಗೆ ಈ ಕೇಸ್ ಮುಂದುವರಿಸೋದು ಬೇಕಾ? ಹೇಗೆ? ನಮಗೆ ಈ ಕೇಸನ್ನು ಮುಂದುವರಿಸಲಿಕ್ಕೆ ಇಷ್ಟವೂ ಇಲ್ಲ. ಯಾಕಂದ್ರೆ ಸಣ್ಣ ಮಗುವಲ್ಲಿ ಇರುವುದು, ಮತ್ತೆ ನಮಗಿದ್ದರ ಬ್ಯಾಕಲ್ಲಿ ಓಡ್ಲಿಕ್ಕೂ ಆಗುದಿಲ್ಲ ಕೇಸ್ನ. ನಮಗೆ ಈ ಕೇಸ್ ನಾವು ರಿಟರ್ನ್ ತಕೊಳ್ತೇವೆ, ಬೇಡ ಅಂತಲೇ ಮಾಡುದು. ಆದ್ರೆ ಅವರು ಈ ಹಾಸ್ಪಿಟಲ್ ಸ್ವಲ್ಪ ಅವನಿಗೆ ಎದೆ ನೋವೆಲ್ಲ ಬಂದು ಹಾಸ್ಪಿಟಲ್ ಸ್ವಲ್ಪ ಖರ್ಚಾಗಿದೆ, ಆ ಹಣವನ್ನು ಅವರು ರಿಟರ್ನ್ ಕೊಡ್ಬೇಕು, ಅಷ್ಟೇ ನಮಗಿರುತ್ತೆ. ಮತ್ತೆ ಈ ರೀತಿಯ ಈ ಹೋರಾಟ ಅಂದ್ರೆ ಒಂದು ದಿನ ಬಂದ್ ಆಯ್ತು ಪುತ್ತೂರು, ಅದರ ನಂತರ ಮತ್ತೆ ಈಗ ಪುತ್ತೂರು ಚಲೋ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಇದೆಲ್ಲ ಬೇಕಾ? ಇದೆಲ್ಲ ಬೇಕಿತ್ತ? ಇದೆಲ್ಲ ಈ ಸಣ್ಣ ಘಟನೆಯಲ್ಲಿ ಇದೆಲ್ಲ ಬೇಕು ಅಂತಲೇ ಇಲ್ಲ. ಅದು ಅವರ ಇದಕ್ಕೋಸ್ಕರ ಮಾಡ್ತಾರೆ ಅಂತಲೇ ಅನ್ಕೊಳ್ತೇನೆ. ಅವರ ಅಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ನಿಮ್ಗೂ ನಿಮ್ಮ ಕುಟುಂಬಕ್ಕೆ ಯಾವ ಸಂಬಂಧವೂ ಇಲ್ಲ? ಇಲ್ಲ, ಅಲ್ಲಿ ಎಂತ ನಡೆಯುದು ಆ ಘಟನೆಗೆ ಹಿಂದೂ ಮುಸ್ಲಿಂ ಕಾಂಗ್ರೆಸ್ ಬಿಜೆಪಿಯ ಅಧಿಕಾರಿಗಳು ಮಾಡುದು ಅದಕ್ಕೆಲ್ಲ ನಮಗೆ ಎಂತ ಸಂಬಂಧವೇ ಇಲ್ಲ. ಅದಕ್ಕೆ ನಮಗೆ ಇಂಟ್ರೆಸ್ಟೂ ಇಲ್ಲ ಅದನ್ನು ಮುಂದುವರಿಸಲಿ ಕೂಡ. ಧನ್ಯವಾದ. ಇದಿಷ್ಟು ಕುಟುಂಬದ ಮಾತು. ಈ ಒಂದು ಘಟನೆ ಏನೀಗ ಹಿಂದೂ ಮುಸ್ಲಿಂ ವೈಷಮ್ಯಕ್ಕೆ ಕಾರಣ ಆಗ್ತಾ ಇರುವಂತದ್ದು, ಹೋರಾಟಕ್ಕೂ ಕಾರಣವಾಗ್ತಾ ಇದ್ದು, ಅದು ನಮಗೂ ಸಂಬಂಧ ಇಲ್ಲ, ನಮ್ಮ ಕುಟುಂಬಕ್ಕೂ ಸಂಬಂಧ ಇಲ್ಲ. ಹಾಗೇನೆ ಈ ಒಂದು ವಿಚಾರವನ್ನ ಮುಂದುವರಿಸುವ ಯಾವುದೇ ಇರಾದೆ ನಮಗಿಲ್ಲ. ಇಲ್ಲಿರುವಂತದ್ದು ರಾಜಕೀಯ ಮಾಡ್ತಾ ಇದ್ರೆ ಈ ಒಂದು ಚಿಕ್ಕ ವಿಚಾರವನ್ನ 300 ರೂಪಾಯಿಗೆ ನಡೆದಂತ ಒಂದು ಚಿಕ್ಕ ಘಟನೆ, ಗಲಾಟೆ ಈಗ ಕೋಮು ವೈಷಮ್ಯಕ್ಕೆ ಕಾರಣ ಆಗ್ತಾ ಇರೋದು ತುಂಬಾ ಬೇಸರದ ಸಂಗತಿ. ಪೊಲೀಸರು SP ಅವರು ಕೂಡ ಹೇಳ್ತಾ ಇದ್ದಾರೆ, ಈ ಘಟನೆಯಲ್ಲಿ ಕಾನೂನಾತ್ಮಕವಾಗಿ ಏನ್ ಕ್ರಮ ತಗೊಳ್ಬೇಕು ಅದನ್ನು ತಗೋತೀವಿ. ಆದ್ರೆ ಈ ಒಂದು ಚಿಕ್ಕ ಘಟನೆ ಕೋಮು ವೈಷಮ್ಯಕ್ಕೆ ಕಾರಣ ಆಗ್ತಾ ಇರುವಂತದ್ದು ದುರಂತ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ವಿಸರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು.